ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಇವತ್ತು ನಮ್ಮ ಊರಲ್ಲಿ ಶ್ರೀರಾಮನವಮಿ ಇದೆ. ಸಮಾಜ ಹತ್ರ ಹೋಗ್ತೀವಿ ಪೂಜೆ ಮಾಡ್ಕೊಂಬರೋಕ್ಕೆ. ತೋರಿಸ್ತೀನಿ ಯಾವ ಥರ ಇದೆ. ಇವತ್ತು ನಾಳೆ ಎಲ್ಲ ಜಾತ್ರೆ ಆಗುತ್ತೆ, ತೇರೆಲ್ಲ ಇದೆ, ಎಲ್ಲನೂ ನಮಗೆ ತೋರಿಸ್ತೀನಿ. ಬನ್ನಿ ಹೋಗೋಣ. ನಮ್ಮೂರಲ್ಲಿ ಶ್ರೀರಾಮನವಮಿಗೆ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. 9 days ಜಾತ್ರೆ. ಅದೆಲ್ಲ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಒಂದು ವೀಡಿಯೋನ ಮಾಡ್ತೀನಿ. ಇವತ್ತು ಶ್ರೀರಾಮನವಮಿ. ನಮ್ಮ ಮಮ್ಮಿ ಹಾಯ್ ಮಾಡಿ ಮಮ್ಮಿ. ಬೆಲ್ಲ ಹೊಡಿತಾ ಇದ್ದಾರೆ ಪಾನಕ ಮಾಡೋಕ್ಕೆ. ಹೆಸರುಬೇಳೆ ರೆಡಿನಾ? ನಾವು ಶ್ರೀರಾಮನವಮಿಗೆ ಹೆಸರುಬೇಳೆ ಪಾನಕ ಮಜ್ಜಿಗೆ ಮಾಡ್ತೀವಿ. ಈ ಸಲ ಮಜ್ಜಿಗೆ ಮಾಡಲಿಲ್ಲ. ಪಾನಕ ಹೆಸರುಬೇಳೆ ಎಲ್ಲ ಮನೆಯಲ್ಲಿ ರೆಡಿ ಮಾಡಿಕೊಂಡು ಮತ್ತೆ ಸಮಾಧಿ ಹತ್ರ ಹೋಗಿ ಪೂಜೆ ಮಾಡಿಕೊಂಡು ಅದನ್ನು ನಾವು ತಿಂತೀವಿ. ಫಸ್ಟ್ ದೇವ್ರ ಹತ್ರ ಕೂಡ ಪೂಜೆ ಮಾಡಿಬಿಟ್ಟು ಆ ಒಂದು ದೇವ್ರ ಹತ್ರ ಈ ಒಂದು ಪ್ರಸಾದನ ಇಡ್ತೀವಿ. ಮತ್ತು ಒಬ್ಬಟ್ಟು ಇದೆಲ್ಲ ಮಾಡ್ತೀವಿ ಶ್ರೀರಾಮನವಮಿಗೆ ಅಷ್ಟೇ. ನಮ್ಮೂರಲ್ಲಿ ಶ್ರೀರಾಮನವಮಿ ದಿನ ದೇವದ್ದು ಇದೆಲ್ಲ ಮಾಡ್ತಾರೆ, ಮದುವೆ ಎಲ್ಲ ಮಾಡ್ತಾರೆ. ನಾನು ನಮ್ಮ ಮನೆಯಲ್ಲಿ ಎಲ್ಲರೂ ನೆಂಟರೆಲ್ಲ ಬರ್ತಾರೆ. ನಾಳೆ ಎಲ್ಲರನ್ನೂ ತೋರಿಸೋದಕ್ಕಾಗಲ್ಲ, ಯಾಕಂದರೆ ಅವರೆಲ್ಲ ನಾಚಿಕೆ ಪಡ್ತಾರೆ. ಈ ಒಂದು ಪೂಜೆ ಎಲ್ಲ ಮುಗಿಸಿ ನಾವು ಸಮಾಧಿ ಹತ್ರ ಹೋಗ್ತೀವಿ. ನನಗೂ ಗೊತ್ತಿಲ್ಲ ಯಾಕೆ ಅಂತ ಹೇಳ್ಬಿಟ್ಟು ಪ್ರತಿ ವರ್ಷ ಶ್ರೀರಾಮನವಮಿಗೆ ಸಮಾಧಿ ಹತ್ರ ಹೋಗಿ ಪೂಜೆ ಮಾಡಿ ಅವ್ರಿಗೂ ಈ ಒಂದು ಪ್ರಸಾದನ ಹಂಚ್ಬಿಟ್ಟು ಎಲ್ಲರೂ ನಾವು ತಿಂತೀವಿ. ಫೈನಲಿ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಸಮಾಧಿ ಹತ್ರ ಹೋಗ್ತಾಯಿದ್ದೀವಿ. ನಾವು ಸಮಾಧಿ ಹತ್ರ ಹೋಗಬೇಕು ಅಂತಂದರೆ ಇಲ್ಲಿ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿ ನಡ್ಕೊಂಡು ಹೋಗಬೇಕು. ನಮ್ಮ ಒಂದು ದೊಡ್ಡಪ್ಪ ಅವರೆಲ್ಲ ಸಮಾಧಿ ಅದು. ಹಾಯ್ ಮಾಡು ನನ್ನ ಯೂಟ್ಯೂಬ್ ಚಾನಲ್ಗೆ. ಹಾಯ್ ನಮ್ಮ ಆಂಟಿ ಹಾಯ್ ಮಾಡು. ತಿಂತಾ ಇದ್ದಾರೆ ಗೈಸ್ ಹೆಸರುಬೇಳೆ. ಹಾಯ್ ಮಾಡು ಯೂಟ್ಯೂಬ್ ಚಾನಲ್ಗೆ. ಆ ಕೈಯಲ್ಲಿ ಮಾಡು. ಅವ್ರಿಗೆ ನಾಚಿಕೆ ಸ್ವಲ್ಪ. ನಮ್ಮ ಚಿಕ್ಕಪ್ಪ ಹೋಗ್ತಿದ್ದಾರೆ, ಅವ್ರಿಗೆ ತೋರಿಸ್ತೀನಿ ಬನ್ನಿ. ಬಾಯ್. ಓಕೆ, ಎಲ್ಲ ಬೇರೆಯವ್ರ ಜೊತೆ ಎಲ್ಲ ಸಿಗ್ತೀನಿ. ನಮ್ಮ ಮಮ್ಮಿ ಅವರೆಲ್ಲ ಮುಂದೆ ಹೋಗ್ತಿದ್ದಾರೆ. ಬಿಸಿಲು ಜಾಸ್ತಿ ಇದೆ ಗೈಸ್. ಟೊಮೊಟೊ ಹೆಂಗೆ ಬಿಟ್ಟೈತೆ ಟೊಮೊಟೊ ತೋಟ. ಇಷ್ಟೆಲ್ಲ ಬೆಳೆದವರೆ ಟೊಮೊಟೊ ಆದರೆ ರೇಟೇ ಇಲ್ಲ ಇವಾಗ, ವೇಸ್ಟ್ ಆಗ್ಬಿಟ್ಟಿದೆ ಪಾಪ. ನಮ್ಮ ಮಮ್ಮಿ ಅಲ್ಲಿ ಕೂಗ್ತಾ ಇದ್ದಾರೆ. ಬರೋಣ. ನಿಮ್ಮ ಕಡೆ ಯಾರಾದರೂ ಶ್ರೀರಾಮನವಮಿಗೆ ಸಮಾಧಿ ಹತ್ರ ಹೋಗಿ ಪೂಜೆ ಮಾಡ್ಕೊಂಬರ್ತೀರಾ ಅಂತಂದರೆ ಕಮೆಂಟ್ ಮಾಡಿ. ಬಿಕಾಸ್ ತುಂಬ ಜನ ಯುಗಾದಿಗೆ ಮಾಡ್ತಾರೆ, ಸ್ವಲ್ಪ ಜನ ಗಣೇಶ ಹಬ್ಬಕ್ಕೆ ಮಾಡ್ತಾರೆ. ನಮ್ಮ ಊರಲ್ಲಿ ಶ್ರೀರಾಮನವಮಿಗೆ ಮಾಡ್ತಾರೆ ಪ್ರತಿ ವರ್ಷವೂ. ಇದೊಂಥರ ನಮಗೂ ಸ್ಪೆಷಲ್. ಪಾನಕ ಹೆಸರುಬೇಳೆ ತಿಂದರೆ ಒಂಥರ ತೃಪ್ತಿ. ಶ್ರೀರಾಮನವಮಿ ಇನ್ಕಂಪ್ಲೀಟ್ ಅಲ್ವಾ, ಪಾನಕ ಹೆಸರುಬೇಳೆ ತಿಂದ್ರೇ ಶ್ರೀರಾಮನವಮಿ ಕಂಪ್ಲೀಟ್ ಅಂತ. ಸಮಾಧಿಗಳ ಹತ್ರ ಎಂಟರ್ ಆಗ್ತಾಯಿದೆ. ನೆನ್ನೆ ಎಲ್ಲ ಬಂದು ಕ್ಲೀನ್ ಮಾಡವ್ರೆ, ಇವಾಗ ಪೂಜೆ ಮಾಡಬೇಕು. ಗೈಸ್, ಇದೊಂದು ಶಾರ್ಟ್ ಲಾಗ್ ಆಗಿರುತ್ತೆ. ಸುಮ್ಮನೆ ಜಾಸ್ತಿ ಲಾಗ್ ಮಾಡಿದ್ರೂ ನಿಮಗೂ ಬೋರ್ ಆಗಬಾರ್ದು. ಜಸ್ಟ್ ನಾನು ಇಂಪಾರ್ಟೆಂಟ್ ಕ್ಲಿಪ್ಸ್ನ ತೊಗೊಂಡಿದ್ದೀನಿ ಅಷ್ಟೇ. ಫೈನಲಿ ಸಮಾಧಿಗೆಲ್ಲ ಅರಿಶಿನ ಕುಂಕುಮ ಇಟ್ಟು ನಾವು ಪೂಜೆ ಮಾಡ್ತಾಯಿದ್ದೀವಿ. ಒಂದ್ಸರಿ ಒಂದು ಕ್ಲಿಪ್ಸ್ನ ನೋಡಿಕೊಂಡು ಬನ್ನಿ. ನಿಮ್ಗೆ ಯಾರಿಗಾದ್ರೂ ಹೆಸರುಬೇಳೆ ಪಾನಕ ಫೇವ್ರೇಟ್ ಅಂತಂದರೆ ಕಮೆಂಟ್ ಮಾಡಿ. ಬಿಕಾಸ್ ನನಗೆ ಹೆಸರುಬೇಳೆ ಪಾನಕ ಅಂದರೆ ತುಂಬಾ ಫೇವ್ರೇಟು. ನಾನೊಂದು 5-6 ಗ್ಲಾಸಸ್ ನಾನು ಪಾನಕ ಕುಡಿತೀನಿ, ಅಷ್ಟೊಂದು ಫೇವ್ರೇಟು ನನಗೆ ಪಾನಕ. ನಿಮಗೂ ಏನಾದರೂ ಫೇವ್ರೇಟ್ ಆಗಿದ್ದರೆ ಕಮೆಂಟ್ ಮಾಡಿ, ಓಕೆನಾ? ಆ್ಯಂಡ್ ಆಲ್ಸೋ ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಮೆಲ್ಲರಿಗೂ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ. ಓಕೆ, ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡ್ಕೊಳ್ಳಿ. ಗೈಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಚಾನಲ್ನ ಸಪೋರ್ಟ್ ಮಾಡಿ. ಆದಷ್ಟು ಬೇಗ 1K ಸಬ್ಸ್ಕ್ರೈಬರ್ಸ್ ಮಾಡಿಕೊಡಿ ಗೈಸ್. ಓಕೆ ಗೈಸ್, ಎಲ್ಲ ಪೂಜೆ ಮುಗೀತು. ಫೈನಲಿ ಎಲ್ಲರೂ ಹೊರಡ್ತಾ ಇದ್ದೀವಿ ಮನೆಗೆ. ನಮ್ಮ ಆಂಟಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ನಮ್ಮ ಚಾನಲ್ನ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್, ಆದಷ್ಟು ಬೇಗ 1K ಸಬ್ಸ್ಕ್ರೈಬರ್ಸ್ ಮಾಡಿಕೊಡಿ. ಕಮ್ ಲೆಟ್ಸ್ ಗೋ. ಇನ್ನ ಇದೆ, ನಾಳೆ ತನಕ ಮಾಡಬೇಕು. ಲಾಗ್ ಎಂಡ್ ಮಾಡಿಲ್ಲ. ಹಬ್ಬ ಎಲ್ಲ ಮುಗಿಸ್ಕೊಂಡು ತೋಟ ಹತ್ರ ಬಂದಿದ್ದೀವಿ. ಈಗ ತೋಟ ಹತ್ರ ಏನು ಹಾಕಿದ್ದೀವಿ ಅಂತ ತೋರಿಸ್ತೀನಿ.
ಹಬ್ಬ ಎಲ್ಲ ಮುಗಿಸ್ಕೊಂಡು ತೋಟ ಹತ್ರ ಬಂದಿದ್ದೀನಿ, ನೋಡ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು. ನಮ್ಮ ತೋಟದಲ್ಲಿ ಇವಾಗ ನಾವು ಬೀನ್ಸ್ ಹಾಕಿದ್ದೀನಿ ಅಂದ್ಕೊತೀನಿ. ಬನ್ನಿ ತೋರಿಸಿ, ನಮ್ಮ ತಾತ ಅಲ್ಲಿ ಹೋಗ್ತಿದ್ದಾರೆ. ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಹೇಳೋದು ಮರ್ತೋಗಿದೆ. ಎಲ್ಲರೂ ದೇವರು ಒಳ್ಳೇದು ಮಾಡಲಿ. ಓಕೆ, ಬನ್ನಿ ನೋಡೋಣ ಅಲ್ಲಿ. ಬೀನ್ಸಾ? ಏನಪ್ಪ ಇದು? ಬೀನ್ಸಾ? ಬೀನ್ಸ್ ಕರಿ ಗೈಸ್. ಕತ್ತಲಲ್ಲಿ ಬೆಳಕು ಕಂಡೇನು, ಪಾತಿನಲ್ಲಿ ಸುಖ. ಏನು ಮಾಡ್ತಾ ಇರೋದು? ಹಾಂ, ಟೇಡ್ ನೆಟ್ಟಾ? ಟೆಂಪರೇಚರ್ ಜಾಸ್ತಿ ಇದೆ, ಬಿಸಿಲು ಜಾಸ್ತಿ, ನೆರಳಿರಲಿ ಅಂತ ಬೆಳೆಗೆ. ಓಕೆ, ಥರ ಮೆಸ್ ಆಗ್ತಾ ಇರೋದು ಗೈಸ್. ಬಿಸಿಲು ಬಿದ್ದರೆ ಗಿಡ ಬೇಗ ಹೋಗ್ಬಿಡುತ್ತೆ, ನೀರು ಸಾಕಾಗಲ್ಲ ಅಂತ ಟೆಕ್ನಿಕ್. ಟೆಂಪರೇಚರ್ ಜಾಸ್ತಿ ಆಗುತ್ತೆ, ಸ್ವಲ್ಪ ಕೂಲಿಂಗ್ ಆಗಲಿ ಅಂತ ಟ್ರಯಲ್ ಮಾಡ್ತಾ ಇದ್ದೀವಿ ಹೊಸದಾಗಿ ಬೀನ್ಸ್ ನೋಡೋಣ. ಓಕೆ, ನಮ್ಮ ತೋಟದ ಪಕ್ಕದಲ್ಲಿ ಏನೋ ಮೆಡಿಸಿನ್ ಸೊಪ್ಪು ಹಾಕಿದಾರಂತೆ, ಮೆಡಿಸಿನ್ಗೆ ಯೂಸ್ ಆಗುತ್ತೆ ಅಂತೆ ಸೊಪ್ಪು. ತೋರಿಸ್ತೀನಿ ಬನ್ನಿ. ಏನು ಮೆಡಿಸಿನ್ ಅಂತ ನನಗೂ ಗೊತ್ತಿಲ್ಲ. ಮೆಡಿಸಿನ್ಗೂ ಸೊಪ್ಪು ಈ ಥರ ಬೆಳೀತಾರೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಅದಕ್ಕೆ ನಿಮಗೂ ತೋರಿಸೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಇಲ್ಲಿ ಹಾಕಿದ್ದಾರೆ ಆ್ಯಕ್ಚುಲಿ. ಬನ್ನಿ ತೋರಿಸ್ತೀನಿ ನೋಡಿ. ಇದು ಏನು ಸೊಪ್ಪಂತ ನೀವು ಗೆಸ್ ಮಾಡಿ ಗಸ್. ಮೆಡಿಸಿನ್ಗೆ ಯೂಸ್ ಮಾಡ್ತಾರಂತೆ. ಕಂಪ್ಲೀಟ್ ಇದೆ ಹಾಕಿದ್ದಾರೆ ನೋಡಿ. ನಮ್ಮ ತೋಟದ ಪಕ್ಕದಲ್ಲಿರುವಂಥ ತೋಟ ಇದು, ನಮ್ಮ ತೋಟ ನೋಡಿದ್ರಾ? ನಿಮಗೇನಾದರೂ ಆ ಒಂದು ಸೊಪ್ಪು ಗೊತ್ತಿದ್ದರೆ ಕಮೆಂಟ್ ಮಾಡಿ, ಓಕೆನಾ? ನಿಮ್ಗೇನಾದರೂ ಆ ಸೊಪ್ಪು ನೇಮ್ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಯಾವ ಮೆಡಿಸಿನ್ಗೆ ಯೂಸ್ ಮಾಡ್ತಾರೆ ಅಂತ ಏನಾದರೂ ಐಡಿಯಾ ಇದ್ದರೆ ಕಮೆಂಟ್ ಮಾಡಿ ಗೈಸ್. ಸಿಗುವ ಮತ್ತೆ. ನೀವು ಇವಾಗ ಏನು ನೋಡ್ತಿದ್ದೀರಾ ಇದು ಬಂದುಬಿಟ್ಟು ರಾಮಸೀತೆ ಮದುವೆ ಆಗೋಕ್ಕೂ ಮುಂಚೆ ಪಂಚಾಂಗ ಓದ್ತಾರೆ ಯುಗಾದಿ ದಿನ. ಅವತ್ತು ಓದ್ಬಿಟ್ಟು ಮದುವೆ ನಿಶ್ಚಯ ಮಾಡ್ತಾರೆ. ಇಲ್ಲಿ ಅದು ಯಾಕೆ ತೊಗೊಂಡು ಹೋಗ್ತಿದ್ದಾರೆ ಅಂತಂದರೆ ಟೆಂಪಲ್ ಸರೌಂಡಿಂಗ್ ಒಂದು ಪ್ಲೇಸಸಲ್ಲಿ ಊಟ ಹಾಕ್ತಾರೆ, ಅಂದರೆ ಅದು ರೈಸ್ ಹಾಕ್ತಾರೆ. ಸೊ ಪ್ರಕಾರ ನಮ್ಮೂರಲ್ಲಿ ಹೇಳೋ ಪ್ರಕಾರ ಏನಪ್ಪ ಅಂತಂದರೆ ಅದು ದೇವರ ಮದುವೆಗೆ ಬನ್ನಿ ಅಂತ ಕರೀತಾ ಇರೋದಂತೆ, ಲಗ್ನ ಪತ್ರಿಕೆ ಥರ. ಸೊ ಫೈನಲಿ ದೇವ್ರ ಮದುವೆ ಆದಮೇಲೆ ನೈಟ್ ಈ ಒಂದು ಆರತಿ ಎತ್ತುತ್ತಾರೆ ಅಲ್ವಾ, ದೇವ್ರ ಮದುವೆ ಆದಮೇಲೆ ಆರತಿ ಎತ್ತುತ್ತಾರಲ್ವ, ಅದಕ್ಕೆ ಬಂದಿರೋವಂಥದ್ದು ಈ ಒಂದು ಮೆರವಣಿಗೆ.